me forever on fire. ಇನ್ನೊಂದು ಜಾಮೀನಿನ ಮೊರೆ ಹೋಗ್ಬಿಟ್ಟಿದ್ದಾರೆ ರೇಣುಕಾಸ್ವಾಮಿ ಕೊಲೆಯ A1 ಪವಿತ್ರ ಗೌಡ. ನೋಡಿ, ಇಲ್ಲಿವರೆಗೂ ಜಾಮೀನು ಸಲ್ಲಿಕೆ ಮಾಡಿರ್ಲಿಲ್ಲ. ಇದೊಂದು ಪ್ರಶ್ನೆ ತುಂಬಾ ಜನಕ್ಕಿತ್ತು. ಯಾಕೆ ಇವ್ರುಗಳು ಜಾಮೀನು ಅರ್ಜಿಯನ್ನು ಹಾಕ್ತಾ ಇಲ್ಲ, ಜಾಮೀನು ಯಾಕೆ ಕೋರ್ತಾ ಇಲ್ಲ ಅಂತ. ಫೈನಲಿ ಇದೀಗ A1 ಪವಿತ್ರ ಗೌಡ ಜಾಮೀನು ಕೋರಿ ಅರ್ಜಿ ಹಾಕಿದ್ದಾರೆ. ದಿನಕ್ಕೊಬ್ಬರು ಕೊಲೆ ಕೇಸ್ ಆರೋಪಿಗಳಿಂದ ಬೇಲ್ಗಾಗಿ ಅರ್ಜಿಯನ್ನು ಹಾಕಲಾಗ್ತಾ ಇದೆ. ಬೇಲ್ಗಾಗಿ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಪವಿತ್ರ ಗೌಡ ಪರ ವಕೀಲರು. ಇವತ್ತು ಹೈಕೋರ್ಟ್ನಲ್ಲಿ ಇದರ ವಾದ ಪ್ರತಿವಾದ ನಡೆಯುತ್ತೆ. ಈತ ಜೈಲು ಪಾಲಾಗಿ 2 ತಿಂಗಳಾದ್ರೂ ಇನ್ನೂ ಕೂಡ ಬೇಲ್ಗೆ ಅರ್ಜಿ ಸಲ್ಲಿಸಿಲ್ಲ ದಾಸ. ಜಾಮೀನು ಬಿಟ್ಟು ಮನೆ ಊಟಕ್ಕೆ ಪರಿತಪಿಸ್ತಾ ಇದ್ದಾರೆ ದರ್ಶನ್. ನೋಡಿ, ಈ ಕೇಸ್ನಲ್ಲಿ ಬಹಳ ವಿಚಿತ್ರ ಅಂತ ಅನ್ನಿಸ್ತಾ ಇರೋದು, ಜೈಲಲ್ಲಿ ಇರುವಂತವರು ಒಬ್ಬೊಬ್ಬರೇ ನಿಧಾನಕ್ಕೆ 1 ತಿಂಗಳಾದ ಮೇಲೆ, 1.5 ತಿಂಗಳಾದ ಮೇಲೆ, ಇನ್ನೇನು 2 ತಿಂಗಳು ಅನ್ನುವಾಗ ನಮಗೆ ಬೇಲ್ ಬೇಕು ಅಂತ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಹೊರಗೆ ಬರಬೇಕು, ಸ್ವಲ್ಪ ಮಟ್ಟಿಗಾದ್ರೂ ರಿಲೀಫ್ ಆಗಬೇಕು ಅಂತ. ಆದರೆ ದರ್ಶನ್ ಮಾತ್ರ ಈ ವಿಚಾರದಲ್ಲಿ ಟ್ರೈ ಕೂಡ ಮಾಡಿಲ್ಲ. ಯಾಕೆ? ಅದು ಪ್ರಶ್ನೆ ಆಗಿರೋದು. ಮನೆ ಊಟ ಬೇಕು ಅಂತ ಅರ್ಜಿ ಮೇಲೆ ಅರ್ಜಿ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಇಲ್ಲಾಗಿಲ್ಲ ಅಂದರೆ ಅಲ್ಲಿ, ಅಲ್ಲಾಗಿಲ್ಲ ಅಂದರೆ ಇಲ್ಲಿ ಅಂತ ಹೈಕೋರ್ಟು, ಸುಪ್ರೀಂ ಕೋರ್ಟು, ಮ್ಯಾಜಿಸ್ಟ್ರೇಟ್ ಕೋರ್ಟು ಅಂತ ಪ್ರಯತ್ನಗಳನ್ನು ಪಡ್ತಾನೆ ಇದ್ದಾರೆ. ಆದರೆ ಈ ಬೇಲ್ ವಿಚಾರದಲ್ಲಿ ದರ್ಶನ್ ಯಾಕೆ ಹಿಂದೆ ಬಿದ್ದಿದ್ದಾರೆ, ಯಾಕೆ ದರ್ಶನ್ ಬೇಲ್ ಅಪ್ಲೈ ಮಾಡ್ತಾ ಇಲ್ಲ ಅನ್ನೋದು ಅವರ ಅಭಿಮಾನಿಗಳು ಸೇರಿದಂತೆ ಸ್ವಲ್ಪ ಜನಸಾಮಾನ್ಯರಿಗೂ ಈ ಪ್ರಶ್ನೆ ಇದೆ. ಬೇರೆ ಕೇಸಸ್ಗಳಲ್ಲಿ ಅರೆಸ್ಟ್ ಆಗ್ತಾ ಇದ್ದ ಹಾಗೇನೆ, ವಶಕ್ಕೆ ಪಡ್ಕೊಳ್ತಾ ಇದ್ದ ಹಾಗೇನೆ ಬೇಲ್ ಅಂತ ಓಡಾಡ್ತಾರೆ. ಇಲ್ಲಿ ದರ್ಶನ್ 2 ತಿಂಗಳಾದ್ರೂ ಕೂಡ ಯಾಕೆ ಬೇಲ್ಗೆ ಅಪ್ಲೈ ಮಾಡ್ಕೊಂಡಿಲ್ಲ ಅಂತ. ಇನ್ನೊಂದು ಕಡೆಯಲ್ಲಿ ಪವಿತ್ರ ಗೌಡ ಈ ಪ್ರಕರಣದ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ, ಅವರು ಬೇಲ್ಗೆ ಅಪ್ಲೈ ಮಾಡ್ಕೊಂಡಿದ್ದಾರೆ. ಅವರು ಊಟಕ್ಕೆಲ್ಲ ಅಪ್ಲೈ ಮಾಡ್ಕೊಂಡಿಲ್ಲ, ಬೇಲ್ಗೆ ಮಾಡಿರೋದು. ಬೇಲ್ ಬೇಕು ಅಂತ ಅಪ್ಲೈ ಮಾಡಿದ್ದಾರೆ. ಅದರ ವಿಚಾರಣೆ ಕೂಡ ಇವತ್ತು ಇದೆ. ಒಂದು ಕಡೆಯಲ್ಲಿ ದರ್ಶನ್ಗೆ ಮನೆ ಊಟ ಸಿಗುತ್ತಾ ಅನ್ನೋದು, ಇನ್ನೊಂದು ಕಡೆಯಲ್ಲಿ ಅವರ ಆಪ್ತ ಸ್ನೇಹಿತೆ ಅವ್ರಿಗೆ ಬೇಲ್ ಸಿಗುತ್ತಾ ಅನ್ನೋದು. ಎರಡೂ ಕೂಡ ಅರ್ಜಿಯ ವಿಚಾರಣೆ ಇವತ್ತಿದೆ. ಏನಾಗುತ್ತೆ ಅನ್ನೋದು ಈಗ ಕಾದು ನೋಡಬೇಕಾಗತ್ತೆ. ಯಾಕಂದರೆ ಕೋರ್ಟ್ನಲ್ಲಿ ಏನು ತೀರ್ಪು ಪ್ರಕಟ ಆಗುತ್ತೆ, ಏನು ಸಂದೇಶ ಕೊಡ್ತಾರೆ, ಇವರ ಪರ ವಕೀಲರು ಏನು ವಾದ ಮಂಡಿಸ್ತಾರೆ, ಇದರಲ್ಲಿ ಯಾರಿಗೆ ಗೆಲುವು ಸಿಗುತ್ತೆ, ಇದು ಸಾಕಷ್ಟು ಪ್ರಶ್ನೆ ಆಗಿ ಇರೋವಂಥದ್ದು. ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.